ನಮಸ್ಕಾರ. ಟಿಪ್ಪರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೊಪ್ಪಳ ಜಿಲ್ಲಾ ಅಬ್ದುಲ್ ವಾಹಿದ್ ಅಂತೇಳಿ. ಇದರಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಇದು ನಮ್ಮ ಇಟ್ನಾಳ್ ಟೋಲ್ ಗೇಟಿನ ಸಂಬಂಧ ನಾವು MP ಸಾಹೇಬ್ರ ಮನೆಗೆ ಬಂದಿದ್ದೀವಿ. ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಮಗೆ ಇಟ್ನಾಳ್ ಟೋಲ್ ಗೇಟಲ್ಲಿ ನಮಗೆ ಭಾಳ ದೌರ್ಜನ್ಯ ಆಗ್ತಾ ಇದೆ, ನಮಗೆ ಭಾಳ ತೊಂದರೆ ಆಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ. ಮೊದಲೇ ಮಾತು ಯಾಕಂತಂದ್ರೆ ತಿಂಗಳ ನಮ್ಮ ಗಾಡಿ ಅಡ್ಡಾಡ್ತಾವಲ್ಲಿ ತಿಂಗಳ 30-35 ಸಾವಿರ ರೂಪಾಯಿ ನಮಗೆ ರೊಕ್ಕ ಹೋಗ್ತಾ ಇದೆ. ನಾವು ಬಳಸೋದನ್ನ ಬರೀ 10 ಕಿಲೋಮೀಟರ್, 10 ಕಿಲೋಮೀಟರ್ನಲ್ಲ 8 ಕಿಲೋಮೀಟರ್ ಅಂತದ್ರಲ್ಲಿ ನಾವು 340 ರೂಪಾಯಿ 350 ರೂಪಾಯಿ ಅಪ್ ಅಂಡ್ ಡೌನ್ ಟೋಲ್ ಕಟ್ಟಬೇಕು. ನಾವು ಎಲ್ಲಿಯಾದ್ರೂ ಇಟ್ನಾಳಕ್ಕೆ ಹೋಗ್ಬೇಕಂದ್ರ ಆ ಕಡೆಯಿಂದ ಬರಕಾರ ಇಟ್ನಾಳಕ್ಕೆ ಹೋಗ್ಬೇಕಂದ್ರೆ ಟೋಲ್ ಗೇಟ್ ಕಟ್ಟಬೇಕು. ಆ ಕಡೆ ಏನಾದ್ರು ಕಿಲೋಸ್ಕರ ಕಲ್ಯಾಣಿಗೆ ಹೋಗ್ಬೇಕಂತಂದ್ರ ಟೋಲ್ ಗೇಟ್ ಕಟ್ಟಬೇಕು. ನಮ್ಗೆಲ್ಲ ಲಾರಿ ಅದಾವು, ನಮ್ಗೆಲ್ಲ ಗದ್ದೆ ಅದಾವ, ಅಲ್ಲಿ ಎಲ್ಲ ಹೊಲ್ದಾರ ಅದರ. ಅಲ್ಲಿ ಮಾಲ್ ಬಳಕೆಂತ ಮಾಲಿಗೆ ನಾವು ಹೋಗಿ ರೊಕ್ಕ ಕೊಟ್ಟು ಎತ್ಕೊಂಡು ಹೋಗ್ಬೇಕು ನೆಲ್ಲಿಂದ. ಅಂತದ್ರಲ್ಲಿ ನಮಗೆ ಬಹಳ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ಹಿಂದಿನ ದಿನಮಾನದಲ್ಲಿ ನಾವು ಬಹಳ ಹೋರಾಟನ ಮಾಡಿದ್ದೀವಿ. ಆದ್ರೆ ನಮಗೆ ಅವರು ಯಾವ್ದ ಅಧಿಕಾರ ತೋರಿಸಿ ಕೋರ್ಟ್ ಆರ್ಡರ್ ತೋರಿಸಿ ನಮಗೆ ಹತ್ತಿಡ ಕೆಲಸ ಅಂತ ಮಾಡಿದ್ದಾರೆ. ಈ ಮುಂದಿನ ದಿನಮಾನದಲ್ಲಿ ನಾವು ಈಗ ಟೆಂಟ್ ಹೊಡೆದು ಅಲ್ಲಿ ಪೆಂಡಾಲ್ ಹೊಡೆದು ನಾವು ಸ್ಟ್ರೈಕ್ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ನಾವು ಏನ್ ಬಂದ್ರೆ ನ್ಯಾಯ ಸಿಗಲಿ ಮಠ ನಾವು ಯಾವುದೇ ಕಾರಣಕ್ಕೂ ಟೋಲ್ ಕಿಟ್ಸಲ್ಲಿ ಮಠ ನಾವು ಹಿಂಜರಂಗಿಲ್ಲ. ಸಾಧ್ಯನೇ ಇಲ್ಲ. ನಮ್ ಜೀವ ಹೋದ್ರ ಪರವಾಗಿಲ್ಲ, ನಮಗೆ KS ಹಾಕಿದ್ರೆ ಪರವಾಗಿಲ್ಲ, ಜೈಲಿಗೆ ಹೋದ್ರೆ ಪರವಾಗಿಲ್ಲ. ನಾವು ಏನ್ ಬಂದ್ರೆ ನಮಗೆ ಗುಂಡಿಟ್ರನ್ನ ನಾವು ಯಾವುದೇ ಕಾರಣಕ್ಕೆ ನಾವು ಎದ್ದು ಹೋಗಂಗಿಲ್ಲ. ಇದು ಮಾತ್ರ ಸತ್ಯ. ಆ ಟೋಲ್ ಮಾತ್ರ ತೆಗಿಲೇ ಮಠ ನಮ್ದು ಟೋಲ್ ಮಾತ್ರ ನಾವು ನಮ್ದು ಹೋರಾಟ ನಿಂದ್ರಂಗಿಲ್ಲ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.